1 ಕೋಟಿ ಹಣ ದೋಚಿ ಪರಾರಿಯಾದ ಆಶಾ ಕಾರ್ಯಕರ್ತೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಹನಗೋಡು ಹೋಬಳಿಯ ಹೆಗ್ಗಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೀರನಹಳ್ಳಿ ಗ್ರಾಮದ ಪುಟ್ಟಮ್ಮ ಎಂಬುವವರು ಮಹಿಳಾ ಸ್ವಸಹಾಯ ಸಂಘದ ಮಹಿಳಾ ಸದಸ್ಯರಿಂದ ಸುಮಾರು 1 ಕೋಟಿಗೂ ಹೆಚ್ಚು ಹಣವನ್ನು ಪಡೆದು ಯಾಮಾರಿಸಿ ಈಗ ಮನೆ ಬಿಟ್ಟು ಹೋಗಿದ್ದಾರೆ. ಬೀರನಹಳ್ಳಿ ಗ್ರಾಮದ ಮಹಿಳೆಯರು ಸ್ವಸಹಾಯ ಸಂಘವನ್ನು ಮಾಡಿಕೊಂಡು ಹಣಕಾಸಿನ ವಹಿವಾಟು ನಡೆಸುತ್ತಿದ್ದರು. ಒಂದು ಸ್ವಸಹಾಯ ಸಂಘದಲ್ಲಿ 10 ರಿಂದ 15 ಜನ ಮಹಿಳೆಯರು ಇರುತ್ತಾರೆ. ಅವರಲ್ಲಿ ಫೈನಾನ್ಸ್ಗಳ ಮೂಲಕ ಹಣ ಕೊಡಿಸಿ ಆ ಹಣವನ್ನು ಪುಟ್ಟಮ್ಮ ಅವರೇ ವಾಪಸ್ ಪಡೆದುಕೊಂಡು ಈಗ ಮನೆ ಬಿಟ್ಟು ಪರಾರಿಯಾಗಿದ್ದಾರೆ. ಮುತ್ತೂಟ್ ಫೈನಾನ್ಸ್, ನವಚೇತನ ಫೈನಾನ್ಸ್, SKS ಫೈನಾನ್ಸ್, ಯೂನಿಯನ್ ಬ್ಯಾಂಕ್ ಫೈನಾನ್ಸ್, ಧರ್ಮಸ್ಥಳ ಫೈನಾನ್ಸ್ ಸೇರಿದಂತೆ ಹಲವು ಫೈನಾನ್ಸ್ಗಳಲ್ಲಿ ಹಣ ಪಡೆದಿದ್ದಾರೆ. ಇನ್ನು 21 ಫೈನಾನ್ಸ್ಗಳ ಮೂಲಕ ಹಣ ಪಡೆದು ಮಹಿಳೆಯರು ಪುಟ್ಟಮ್ಮ ಅವರಿಗೆ ನೀಡಿದರು. ಇನ್ನು ಈ ಮೂಲಕ ಸುಮಾರು 1 ಕೋಟಿಗೂ ಹೆಚ್ಚು ಹಣ ಪಡೆದುಕೊಂಡು ಈಗ ಮನೆ ಬಿಟ್ಟು ನಾಪತ್ತೆಯಾಗಿದ್ದಾರೆ. ಮನೆಯಲ್ಲಿ ತಮ್ಮ ಗಂಡಂದಿರಿಗೆ ಗೊತ್ತಿಲ್ಲದೆ ಮಹಿಳೆಯರು ಹಣ ನೀಡಿ ಈಗ ಕಣ್ಣೀರು ಹಾಕುತ್ತಿದ್ದಾರೆ. ಕೂಲಿ ಮಾಡಿ ಅಷ್ಟು ಕೂಡಿಟ್ಟಿದ್ದ ಹಣವನ್ನು ಪುಟ್ಟಮ್ಮ ತೆಗೆದುಕೊಂಡು ಹೋಗಿರುವುದರಿಂದ ಮಹಿಳೆಯರು ಊಟ ನಿದ್ರೆ ಬಿಟ್ಟು ಯೋಚನೆ ಮಾಡುತ್ತಿದ್ದಾರೆ. ಇನ್ನು ಗ್ರಾಮದಿಂದ ಯಾರೇ ಫೋನ್ ಕಾಲ್ ಮಾಡಿದರೂ ರಿಸೀವ್ ಮಾಡುತ್ತಿಲ್ಲ, ಸ್ವಿಚ್ ಆಫ್ ಮಾಡುತ್ತಾರೆ. ಇನ್ನು ಪುಟ್ಟಮ್ಮ ಮನೆ ಬಿಟ್ಟು ಹೋಗಿರುವ ವಿಷಯ ತಿಳಿದಂತೆ ಮಹಿಳೆಯರು ಕೊಟ್ಟಿರುವ ಹಣ, ಒಡವೆ ಎಲ್ಲರಿಗೂ ತಿಳಿದು ಮನೆಯಲ್ಲಿ ಜಗಳ ನಡೆಯುತ್ತಿದೆ. ಫೈನಾನ್ಸ್ ಕಟ್ಟಲು ಹಣ ಇಲ್ಲ, ದುಡ್ಡಿಲ್ಲ ನಮಗೆ, ಹೀಗಾದರೆ ಹೇಗೆ ಜೀವನ ನಡೆಸುವುದು? ಪುಟ್ಟಮ್ಮ ಅವರಿಂದ ಸುಮಾರು 70 ಕುಟುಂಬಗಳು ಬೀದಿ ಪಾಲಾಗುತ್ತವೆ ಎಂದು ಬೀರನಹಳ್ಳಿ ಗ್ರಾಮಸ್ಥರು ಪುಟ್ಟಮ್ಮ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಆಶಾ ಕಾರ್ಯಕರ್ತೆ ಪುಟ್ಟಮ್ಮ ಹಣ ಅಷ್ಟೇ ಅಲ್ಲದೆ ತಮ್ಮ ಮಗಳ ಮದುವೆಗೆ ಅಕ್ಕಪಕ್ಕದ ಮಹಿಳೆಯರಿಂದ ಒಡವೆ, ಚಿನ್ನಾಭರಣ ಪಡೆದುಕೊಂಡಿದ್ದಾರೆ. ಈಗ ಪುಟ್ಟಮ್ಮ ಕಾಣೆಯಾಗಿರುವ ವಿಷಯ ಕಂಡು ಗ್ರಾಮದ ಎಲ್ಲ ಮಹಿಳೆಯರು ಕಣ್ಣೀರು ಹಾಕುತ್ತಿದ್ದಾರೆ. ಇನ್ನು ಹುಣಸೂರಿನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಪುಟ್ಟಮ್ಮ ಅವರನ್ನು ಹುಡುಕಿ ಕೊಡುವಂತೆ ಮನವಿ ಮಾಡಿದ್ದಾರೆ. ಪುಟ್ಟಮ್ಮ ಅವರ ಮಕ್ಕಳು ಕೂಡ ಹಣ ಪಡೆದಿದ್ದು ಅವರ ಮಕ್ಕಳಾದ ವಿಜಯಲಕ್ಷ್ಮಿ, ಮಂಗಳಮ್ಮ ಅವರು ಕೂಡ ನಾಪತ್ತೆಯಾಗಿದ್ದಾರೆ. ಯಾರ ಸಂಪರ್ಕಕ್ಕೂ ಸಿಗದ ಹಿನ್ನೆಲೆಯಲ್ಲಿ ಆತಂಕಗೊಂಡ ಗ್ರಾಮಸ್ಥರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಪುಟ್ಟಮ್ಮ ಅವರನ್ನು ಹುಡುಕಿಕೊಡಿ, ನಮ್ಮ ಹಣವನ್ನು ವಾಪಸ್ ಕೊಡಿಸಲು ಮನವಿ ಮಾಡಿದ್ದಾರೆ. ಇನ್ನು ಗ್ರಾಮದ ಮಹಿಳೆಯರಾದ ನೀಲಮ್ಮ, ಮಂಗಳಮ್ಮ, ರತ್ನಮ್ಮ, ದಿವ್ಯಾ, ಶಿವರಾಜ್, ನಾಗರತ್ನ, ಜಯಲಕ್ಷ್ಮಿ, ಮೀನಾಕ್ಷಿ, ವರಲಕ್ಷ್ಮಿ, ಲಕ್ಷ್ಮಮ್ಮ, ರಾಜಮ್ಮ, ಕಲಾವತಿ, ಪುಟ್ಟರಾಜು ಸೇರಿದಂತೆ ಸುಮಾರು 60ಕ್ಕೂ ಹೆಚ್ಚು ಜನ ಹಣ ನೀಡಿ ಈಗ ಫೈನಾನ್ಸ್ ಕಟ್ಟಲು ಹಣ ಇಲ್ಲದೆ ಪರದಾಡುತ್ತಿದ್ದಾರೆ. ಕೆಲಸ ಮಾಡ್ಕೊಂಡು ಇದು ಗ್ಯಾಸ್ ಆಫೀಸಲ್ಲಿ ಕೆಲಸ ಮಾಡ್ಕೊಂಡು ಬಿದ್ದಿದ್ದು ಅವು ಕೂಡ ಹಂಗೆ ಅಂದವು ಸರ್. ಮದುವೆ ಆಗಿರೋರು ಕೂಡ ಅದೇ ಅಂದ್ರು ಸರ್. ನಮ್ಗೆ ಎಷ್ಟು ಕಟ್ಟೆವ್ರು ಸರ್, ತಂದಾಕರಿಲ್ಲ ಸರ್. ನನಗೆ ಆಗ್ತಾಗದೆ ಒಂದ್ಸರಿ ಕೂಲಿಗೆ ಹೋದ್ರೆ ನಿಗತ್ಕತೀನಿ. ಯಾರು ಸರ್ ನನ್ನ ಮಕ್ಕಳ ತಾಯಿ? ಇವಳು ಚೀಟಿ ತಗೊಡಿ ಅಂತ ಕೇಳಿದ್ಲು. ಚೀಟಿ ತಗೊಳಂದಾಗ ಸರಿ ಅವ ಯಾತ ಚೀಟಿ ಅಂದು. ನಾನು ಮದುವೆ ಮಾಡಬೇಕು ನನ್ನ ಮಗಳದ, ನಿಮ್ಮ ಮಗಳ ಮದುವೆ ಹೊತ್ತಿಗೆ ನಾನು ಕೊಡ್ತೀನಿ, ಚೀಟಿ ದುಡ್ಡು ತಗೊಡಿ ಅಂದು. ಸರಿ ನೆಮ್ಕೆ ಎಲ್ಲ ಹೊಡ್ಬಿಟ್ಟು ನಾವು ಚೀಟಿ ತಗೊಂಡು 7 ಚೀಟಿ ತೆಗೆಸ್ಕೊಂಡು ಸರ್. 7 ಚೀಟಿ ತೆಗೆಸ್ಕೊಂಡು ಮಗಳನ್ನೂ ಮದುವೆ ಮಾಡಲಿಲ್ಲ, ಕರ್ಕೊಂಡು ಹೊಂಟೆ ಹೋದ್ರು ಪುಟ್ಟಿಗೆ. 7 ಚೀಟಿ ತಗೊಂಡ್ರು, 8 ಚೀಟಿ ತಗೊಂಡ್ರದು, 7 ಅಲ್ಲ 8. ಎಷ್ಟು ಕೊಟ್ಟಿದ್ದೀರಾ? ನಾನೊಬ್ಳೆ 8 ಚೀಟಿ. ದುಡ್ಡು 3 ಲಕ್ಷನೇ ಆಗದೆ ಈಗ ತಗೊಟ್ಟು. ನಾವಂದ ಸರ್ ನೋಡು ಪುಟ್ಟಿ, 4 ದಿನ ಹೆಚ್ಚು ಕಮ್ಮಿ ಆದ್ರೆ ನಮಗೆ ದುಡ್ಡು ಸಿಕ್ಕಕ್ಕಿಲ್ಲ, ನಾನು ತೆಗೆದು ಕೊಡೋಕ್ಕೆಲ್ಲ ಚೀಟಿ ಅಂದು. ನೇ ಪುಟಕ, ನಾ ಸತ್ತೋದ್ರೆ ನನ್ನ ಮಕ್ಕಳು ಕಟ್ತವೆ ಅಂದು. ಸರಿ ಮಕ್ಕಳು ಬಂದು ಕೇಳಿದೆ, ಪುಟವ ನಾನು ಸತ್ತೋದ್ರೆ ನಮ್ಮ ಅವ್ನು ದುಡ್ಡು ಕಟ್ಟಕ್ಕಿಲ್ವ, ನಾವು ಕಟ್ತೀವಿ ಕಂಡು ಪುಟಕ, ನೀನು ಎದಕ್ಕೆ ಬೇಡ, ದುಡ್ಡು ತಗೊಳಕ್ಕೆ ಗೆದ್ರಿ, ಅದಕ್ಕೆ ನಿಮ್ಮನ್ನ 4 ಸಾವಿರ ನಾನು ಅಂತ ಅವ್ರು ಮಾತಾಡ್ಬಿಟ್ಟು ಸರ್ ನಾನು ಏನು ಮಾಡಿದೆ, ಬಿಡು ನನ್ನ ಮಗಳ ಮದುವೆ ತೆಗೆದುಕೊಟ್ಟಲ್ಲ, ಇವಳು ಮಗಳ ಮದುವೆ ತೆಗೆದುಕೊಟ್ರೆ ನನಗೂ ಗಂಡು ಮಕ್ಕಳಿಲ್ಲ ಬಿಡು ಅಂತ ಹೇಳ್ಬಿಟ್ಟು ತೆಗೆದುಕೊಟ್ಟಿತ್ತು. ನಿಜ ಸರ್, ತೆಗೆದುಕೊಟ್ರೆ ಸರ್ ನೀನು ಚೀಟಿ ಎಲ್ಲ ತಿನ್ಕೊಂಡೋಗಿದೆಯಲ್ಲ, ಈಗ ಕಟ್ಟೋರು ಯಾರು ಸರ್? ಮುಂದೆ ಸರ್ ಕೊಟ್ಟರೆ ನಾನು ಗಂಡಸತ್ ಬಿಟ್ಟು 2 ಹೆಣ್ಮಕ್ಳು ಮಾಡಿಕೊಂಡು ನಾನು ಎಲ್ಲ ಹೋಗ್ಬೇಕು, ಸಾಯ್ಬೇಕು ಸರ್. ಪುಟ್ಟಮ್ಮನವರು ಎಲ್ಲರ ತಾವು ಚೀಟಿ ತೆಗೆಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ನಾನು ತಾವು 1.5 ಲಕ್ಷ ತೆಗೆಸ್ಕೊಂಡು ಹೋಗ್ಬಿಟ್ಟವ್ರೆ. ಏನು ಮಾಡೋದು ಅಂತಲೇ ನಮಗೂ ಗೊತ್ತಾಯ್ತಿಲ್ಲ. ಮನೆಯಲ್ಲೆಲ್ಲ ಗಣಸರು ಬೈತಾ ಇಲ್ಲ, ಆಡ್ತಾ ಇಲ್ಲ. ಮತ್ತು ನಮ್ಮ ಮಕ್ಳುಗಳು ಈಗ ಕೆಲ್ಸಕ್ಕೆ ಹೋಗು, ಈಗ ಯಾರು ಕೇಳಿ ತಗೊಟ್ಟೆ ಅಂತ ಕೇಳ್ತಾ ಕೂತಾರೆ ಮಕ್ಕಳು. ಈಗ ನಾವು ಎಲ್ಲಿ ಹೋಗಿ ಇದು ಮಾಡೋದು ಸರ್? ಪಂಚಾಯತಿಗೆ ನಾನು ಉಪಾಧ್ಯಕ್ಷರಾಗಿ ಆದರೂ ಈಗ ಎಲ್ಲಿ ಹೋಗಿ ಕೆಲಸ ಮಾಡಿದ್ರೆ ನಮ್ಗೆ ಮರುವಾದಿ ಸಿಕ್ಕದ ಸರ್. ಈಗ ಈ ಥರ ಮಾಡ್ಬಿಟ್ಟು ಹೊರಟೋಗ್ಬಿಟ್ಟಲ್ಲ, ನಮಗೆ ಎಷ್ಟು ಕಷ್ಟ ಇದ್ದದು ಸರ್ ನಮಗೆ ಕಟ್ಟಕ್ಕೆ. ಎಷ್ಟು ದಿನ ಆಯ್ತು ಅವರು ಊರು ಬಿಟ್ಟೋಗಿ? 3-4 ದಿನ ಆಯ್ತು ಸರ್. ಶುಕ್ರವಾರ ಹೋಗಿತ್ತು. ಅದು ಅವತ್ತು ನಾನು ಇತ್ತಿಲ್ಲ ಸರ್, ಬೆಟ್ಟಕ್ಕೆ ಹೋಗ್ಬಿಟ್ಟಿದ್ದೆ. ನಾನು ಇದ್ದಿದ್ರೆ ಬಿಡ್ತಿತ್ತಿಲ್ಲ ಸರ್. ಯಾಕೆ ಹೋಯ್ತು ಏನು ಅಲ್ಲಿ ಅಂತ ಕೇಳಿವು ನಾವು, ಆದ್ರೆ ನಮಗೆ ಗೊತ್ತೇ ಇಲ್ಲ ಸರ್. ನಾವು ನೈಟ್ ಬಂದಾಗ ಗೊತ್ತಾಯ್ತು ಸರ್. ನಾನು ತಾವು 4 ಚೀಟಿ ತೆಗೆಸ್ಕೊಂಡ್ರೆ ನಮಗೂ ಪ್ರಾಬ್ಲಮ್. ಒಂದು ಚೀಟಿ ಬರ್ಸಿನವ್ರಿಗೆ ನಮ್ಗೊಂದು ಬರ್ಸ್ಕೊಡು, ನಿನ್ಗೊಂದು ತಕೊಡ್ತೀನಿ ಅಂದ್ಬಿಟ್ಟು ಏನು ಹಿಂಸೆ ಹಾಕೊಳ್ಳೋರು.
ಈ ಗಂಡಸ್ರುಗಳೇನ್ ಬೈತಾ ಕೂತಾರೆ ಮನೆಗ್ ಬಾಂತಿ ಅದ್ರ ಕಟ್ಟೋದು. ನೀವೇನ್ ಕೆಲಸ ಮಾಡೋದು? ನಾವು ಕೂಲಿ, ಎಷ್ಟು ಹೊಲ ಇಲ್ಲ, ಜಮೀನಿಲ್ಲ. ಎಷ್ಟು ಕೊಟ್ಟಿದ್ದೀರಾ? 50 50 4 ಲಕ್ಷ ತಗೊಟ್ಕೊಟ್ಟಿವಿ. 2 ಲಕ್ಷ ಕೊಟ್ಟಿದ್ದೀರಾ? 4 ಲಕ್ಷವೇ ನಮ್ಮವನೇ ಕಟ್ಟವ, ಅವ್ರವನೇ ಕಟ್ಟವ ಸರ್. ಏನಂತ ಇಸ್ಕೊಂಡ್ರು ಅವರು? ಏನಂತ ಅಂದ್ರೆ ಅದೇ ನಮ್ಮನೆ ಪ್ರಾಬ್ಲಮ್ ಅನ್ನೋದಕ್ಕೆ ನಮ್ಗೊಂದು ತಕೊಟ್ರೆ ಮಾತ್ರ ನಿಕ್ ಚೀಟಿ ಬರೆಸ್ತೀನಿ ಅಂದ್ಬಿಟ್ಟು ಏನ್ ಕಾಲ್ ಬೀಳೋದು ಒಂದು ಬಾಕಿ ದಮ್ಮಯ್ಯ ದತ್ತಯ್ಯ ಅನ್ಕೊ ಬರೋರು. ಇನ್ನು ಅದೇ ಹಿಂಗೆ ನಂಬಿಕೆ ಅಲ್ವಾ ಅನ್ಬಿಟ್ಟು ನಾವು ತಗೊಟ್ಕೊಟ್ಟು ಮಾಡ್ಬಿಟ್ಟು ಹೋಗೋರಿಗೆ ಎದ್ರಲ್ಲಿ ಕಟ್ಟೋದು ನಾವು ಅನ್ನೋಂಗೆ ಆಗದೆ. ಫೋನ್ ತೆಗಿತಾ ಇಲ್ಲ, ಸ್ವಿಚ್ ಆಫ್ ಆಗೈತೆ. ಅವ್ರ ಮಕ್ಕಳು, ಅವ್ರ ಮನೆಯವರು ಯಾರು ತೆಗಿತಾ ಇಲ್ಲ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಕೇಳಿದ್ರೆ ಅಲ್ವಾ, ಅವ್ರು ಯಾವಾಗ ಡೈಲಿ ಹೋಯ್ತಾರೆ, ಒಂದ್ ದಿವಸ ಮನೇಲಿ ಒಂದ್ ದಿವಸ ಉಳ್ಕತ್ತಿರ್ಲಿಲ್ಲ. ನಾವೇನ್ ಅನ್ಕೊಂಡ ಹೋಯ್ತಾರೆ ಬರ್ತಾರೆ ಅನ್ಕತ್ತಿದ್ದು. ಆಮೇಲೆ ಅವ್ರು ಯಾವಾಗ್ಲೂ ಆಟೋದಲ್ಲಿ ಹೋಗ್ರು, ಆಟೋದಲ್ಲಿ ಅಟ್ಲೀಸ್ಟ್ ಅವ್ರ ಮನೇಲಿ ಏನ್ ಸಾಮಾನು ಖಾಲಿ ಆಗದೆ ಅಂತಾನು ಗೊತ್ತಿಲ್ಲ, ಇಲ್ಲ ಅದೇ ಅನ್ನೋದು ನಮ್ಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅಂದ್ರೆ ಅವ್ರು ಯಾವಾಗ್ಲೂ ಅವರು ಆಟೋದಲ್ಲಿ ತಿರ್ಗಾಡ್ತಿದ್ದು, ಬಸ್ಸರು ಸುದ ಅವ್ರು ತಿರ್ಗಾಡಿಲ್ಲ, ಬರೀ ಕಾರು, ಬರೀ ಆಟೋ ಅಂತವ್ರಲ್ಲಿ ತಿರ್ಗಾಡಿದ್ದು. ಇನ್ನು ಮುಂದೆ ಅವ್ರಿಗೆ ಏನಕ್ಕೆ ನಾವು ಸಂಘ ತಗೊಟ್ಟ, ನಾನು ಸಂಘ ತಗೊಳ್ಳೋದು ಅಲ್ದಿತ್ತು, ಅಟ್ಲೀಸ್ಟ್ ಅವ್ರಿಗೆ ಹೆಲ್ಪ್ ಮಾಡಿದೀನಿ, ಇನ್ನೊಬ್ರ ದುಡ್ಡು ಇಸ್ಕೊಂಬಂದು ಕೊಟ್ಟಿದ್ದೀನಿ. ಈಗ ಅವ್ರಿಗೆ ನಾನು 3 ಸಂಘ ತಗೊಟ್ಟೆ. ಅದು ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ, ದುಡ್ಡು ಕೊಟ್ಟಿರೋದು ನಾನು ಗೊತ್ತಿದ್ದು ತಗೊಟ್ಟಿರೋದು ದುಡ್ಡ ನಾವಿಬ್ರು ಸೇರಿ ತಗೊಟ್ಟಿರೋದು. ಅವ್ರೇನಂತವ್ರೆ ನಿನ್ ಮನೇಲಿ ಇರ್ಬೇಡ, ಇಲ್ಲ ನಿನ್ ಕೆಲ್ಸಕ್ಕೆ ಹೋಗಿ ಕೂಲಿ ಕೊಡು, ನಮ್ಮ ಮನೆ ಹತ್ರ ಒಬ್ರು ಬಂದು ನಿಂತ್ಕೊಳ್ಳಂಗಿಲ್ಲ ಸಂಘದವ್ರು. ಈಗ ನಾನು ಎಲ್ಲೂ ಹೋಗೋದಿಲ್ಲ, ಮನೇಲಿ ಇರೋದು, ಅವಳಿಂದ ನಾವು ಕೆಲ್ಸಕ್ಕೆ ಹೋಗ್ಬೇಕು. ಈಗ ಅವರಿಂದ ಸರ್ ಇನ್ನೊಬ್ರಿಗೋಸ್ಕರ ನಾವು ಕೆಲ್ಸಕ್ಕೆ ಹೋಗ್ಬೇಕು. ಈಗ ಅವ್ರ ಕಷ್ಟ ಅಂತ, ಅವ್ರ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ನಾವ್ ಹೆಲ್ಪ್ ಮಾಡಿದ್ದೆ ತಪ್ಪ ಅದ್ ಹೇಳಿ. ಅಕಸ್ಮಾತ್ ಈಗ ಯಾರು ಈಗ ಅವ ನೀನ್ ಕಾಲ್ ಕಡ್ಕತೀನಿ, ನಿನ್ ಕೈ ಕಡ್ಕತೀನಿ, ದಮ್ಮೆ ನಾವು ನೆಣಕತ್ತಾವಿ, ಇಂಥವ್ರು ಹಿಂಗ್ ಮನೆದಾಗ ಬಂದಾರೆ ನಂಗೆ ಕೆರ ತಕ ಹೊಡಿತಾರೆ ಅಂದಾಗ ಆಗ ನಾವ್ ಏನ್ ಮಾಡ್ತೀವಿ, ಅಯ್ಯೋ ಬಿಡು, ಊರಲ್ಲಿ ಇರ್ತಾಳೆ 3 ಹೆಣ್ಮಕ್ಳು, ಅದು ಅಲ್ಲದೆ ಹೆಣ್ಮಕ್ಳು ಕಡ್ಕೊಂಡು ಎಲ್ಗೋದಳು, ಊರಲ್ಲಿ ಇರ್ತಾಳೆ, ಅವ್ಳಿಗೆ ಗೊತ್ತು ಮಕ್ಳೆಲ್ಲ ಕರ್ಕೊಯ್ತಾರೆ ಅಂದ್ರೆ ನಮ್ಗೇನ್ ಗೊತ್ತಿತ್ತು. ಅಕಸ್ಮಾತ್ ಹಳೆಯವ್ರಿಗೆ ಮಕ್ಳು ಕರ್ಕೊಯ್ಲ್ಲ ಅಂತ ಕಲ್ಪನೆನೂ ಇಲ್ಲ ನಮ್ಗೆ. ಕಲ್ಪನೆ ಇದ್ದೀರಾ ಯಾರು ಬಿಡ್ತಿಲ್ಲ, ಇಡೀ ಊರಿಗೆ ಚಾಲೆಂಜ್ ಇರ್ಸಳ ಅಂತ ನಮ್ಗೆ ಕಲ್ಪನೆನೂ ಇಲ್ಲ. ಅದು ಒಂದು ಎಲ್ಲರ ತಕ ಹೋಗೋದು, ಈಗ ನಾಟಕ ಬರೋದು, ನಾತೆ ಒಂದ್ ಹೇಳೋದು ದುಡ್ಡು ಇಸ್ಕೊಳ್ಳೋದು, ಇನ್ನೊಬ್ರು ತಕ ಹೋಗೋದು, ಇನ್ನೊಬ್ಬಂದು ಹೇಳೋದು ದುಡ್ಡು ಇಸ್ಕೊಳ್ಳೋದು. ಅಟ್ಲಿ ಇನ್ನೂ ಒಂದೇನಂದ್ರೆ ನಾವು ತಗೊಂಡಿರೋದು ಇನ್ನೊಬ್ರು ಗೊತ್ತಿಲ್ಲ, ಇನ್ನೊಬ್ರು ತಗೊಂಡ್ರೆ ನಮ್ಗೆ ಗೊತ್ತ, ಆದ್ರೆ ಕೆಲಸ ಮಾಡಿರೋದು ಅವಳು ಯಾರು ಗೊತ್ತಿತ್ತು. ಅದು ಅಲ್ಲದೆ ಅವಳು ಕಾನೂನು ಗೊತ್ತಿರಳೆ ಆಗಿದ್ರೆ ಏನಕ್ಕೆ ಇಂತರ ಕೆಲಸ ಮಾಡ್ಬಿಟ್ಟೈತಿಲ್ಲ ಅಂತ. ಆಕ್ಚುಲಿ ಇವರು ಹ್ಯಾಂಡಿಕ್ಯಾಪ್ಟ್ ಸರ್, ಇಂಥವ್ರ ಕೈಲಿ ದುಡ್ಡು ತಗಸ್ಕೊಂಡು ಹೋಗವ್ರೆ. ನನ್ನ ತಂಗಿ ಕೈಲಿ ತಗಸ್ಕೊಂಡವ್ರೆ, ನನ್ನ ಕೈಲೂ ತಗಸ್ಕೊಂಡವ್ರೆ, ಆಯ್ತಾ. ಇವ್ರು ಕೂಲಿಗೆ ಹೋಯ್ಕಿಲ್ಲ, ಏನಿಲ್ಲ. ಇವ್ರು ಹೆಂಗ್ ಸರ್ ಕಟ್ಟೋದು, ನಮ್ಗ್ ಬಂದಿ ಹಿಂಸೆ ಮಾಡ್ತಾವ್ರೆ. ನಾವು ಕೂಲಿ ಮಾಡ್ಕೊಂಡು ತಿನ್ನೋರು. ಇವ್ರು ಹೆಂಗ್ ಕಟ್ಟೋರು? 4 ಚೀಟಿ ತಗಸ್ಕೊಂಡವ್ರೆ. ನಾನು ಕೂಡ ತಗದ್ಕೊಟ್ಟಿದ್ದೀನಿ. ವಾರದ ಚೀಟಿ, ತಿಂಗಳ ಚೀಟಿ ಆದ್ರೆ ಹೆಂಗಾರ ಮಾಡ್ಕೊತೀವಿ ಸರ್, ಇನ್ನೊಬ್ರ ಕಾಲ ಕೈ ಹಿಡಿತೀವಿ. ವಾರ ಚೀಟಿ ನಾವ್ ಹೆಂಗ್ ಸರ್ ಕಟ್ಟೋದು? ತಿನ್ನಕ್ಕೆ ನಾವ್ ಇಲ್ದೋದರು. ಫಸ್ಟ್ 50,000 ತಗಸ್ಕೊಂಡವ್ರೆ. ನನ್ನ ತಂಗಿ ಕೈಲಿ 50,000, ನನ್ನ ಕೈಲಿ 36,000 ರೂಪಾಯಿ. ತಿರ್ಗಾ ನಮ್ಮಮ್ಮ ಚಿಕ್ಕ ಸಾಲಗಳು ತಗಸ್ಕೊಂಡಿರೋದು. ಒಬ್ಬೊಬ್ರದ ಅಂತಲ್ಲ ಸರ್, ಎಲ್ಲರ ಕೈಲೂ ಮಾಡಿಸ್ಕೊಂಡಿರೋದು. ತಗಸ್ಕೊಟ್ಟಿಲ್ಲ ಅಂತಂದ್ರೆ ಸರ್, ಕೆಟ್ಟದಾಗೆಲ್ಲ ನಮ್ಗೆ ಹೊಲ್ಸಂಗ್ ಮಾತಾಡವ್ರೆ. ಎಷ್ಟು ಅವ್ರ 3 ಮಕ್ಳು, ಇವಳು ಛಾಯಾ, ವಿಜಯಲಕ್ಷ್ಮಿ, ಮಂಗಳಮ್ಮ, ಪುಟ್ಟಮ್ಮ, ಕೆಟ್ಟ ಹೊರಡ್ಸಂದ್ರೆ ಬ್ಯಾಡ್ ಹೊರಡ್ಸಿ ಸರ್. ಅವ್ರ ಜೊತೆ ಮಾತಾಡೋದು, ನಾನು ಕೊಟ್ಟಾಗ ಇಸ್ಕೋ, ನಾನು ಯಾವಾಗ ಕೊಡ್ತೀನಿ ಅವಾಗ ದುಡ್ಡು ಇಸ್ಕೋ ಅಂತ ಕೇಳ್ತಾರೆ. ಏನ್ ಹೆಸರು ನಿಮ್ದು? ಎಷ್ಟು ಕೊಟ್ಟಿದ್ದೀರಾ ಅಮೌಂಟು? 3 ಲಕ್ಷ. ಎಷ್ಟು ದಿವಸ ಆಯ್ತು ಕೊಟ್ಟು? ಏನಂತ ಇಸ್ಕೊಂಡ್ರು? ನನ್ಗೆ ಹಿಂಗೆ ಮಾರ್ಲಿಮೆ ಹಬ್ಬ ಎಲ್ಲ ನಂಟ್ರೆಲ್ಲ ಬಂದಿದ್ರು, ಅಡುಗೆ ಮಾಡ್ತಾ ಇದ್ದೆ. ಮನೆಗೆ ಕರ್ಕ ಬಂದಿವಳು ಪುಟ್ಟಿನೇ. ನಾನು ಅಡುಗೆ ಮಾಡ್ಬೇಕು, ಊಟಕ್ಕೆ ಇಕ್ಬೇಕು, ಚೀಟಿ ಕಟ್ಬೇಕು, ನಂತ ಅವತ್ತು 10 ರೂಪಾಯಿ ದುಡ್ಡು ಇದ್ದಿದ್ದೀರಾ. ನನ್ನ ಮಗನ್ ಕೇಳ್ದೆ ಇದ್ರು, 2,000 ಕಾಸು ಇರ್ಕೊಂಡು ನನ್ನ ಮಗ ಕಾಸಿಲ್ಲ ಅಂತಂದ. ಅವತ್ತು ಇಲ್ಲಾಂದ್ರೆ 8 ಗಂಟೆ 7:15 ಮನೆಗೆ ಬಂದ್ಲು. ಅವತ್ತು ಏನೋ ಅಡ ಮಾಡ್ಬಿಟ್ಟು, ಏನೋ ನನ್ನ ಇರೋದು ಮಾಡ್ಬಿಟ್ಟು ಅಡ ಮಾಡ್ಬಿಟ್ಟು ಚೀಟಿ ಕಟ್ಬಿಟ್ಟು ಬಂದೆ. ಆ ಚೀಟಿ ಅವಕ್ಕೆ ತೀರೋಯ್ತು. ನನ್ನ ಮಗ ಹೋಗಿ ಮೈಸೂರು ಸೇರ್ಕತ್ತು. ಫ್ಯಾಕ್ಟ್ರಿಗೆ ನಮ್ಮವ್ವ ಚೀಟಿ ತಗೊಂಡು ಹಿಂಗೆ ಹೊಟ್ಟೆ ಉರ್ಸ್ತಾಳೆ ಅಥವಾ ಆ ಚೀಟಿ ತೀರೋದ್ಮೇಲೆ ನನಗೂ ಚೀಟಿ ಬೇಕೇ ಬೇಕು ಅಂದ್ಬಿಟ್ಟು ಅಡ ಮಾಡ್ಕೊ ಕೂತ್ಕೊಳ್ಳು. ಅವಳಿಗೆ 50,000 ದುಡ್ಡು ತೆಗೆದುಕೊಟ್ಟಿನಿ. 50,000 ದುಡ್ಡು ತೆಗೆದುಕೊಟ್ಟಿನಿ. 1 ವಾರ ಅದೇ 1 ವರ್ಷ ದುಡ್ಡು ಕಟ್ಟಲ್ಲ ಅಷ್ಟೇ ಸರ್. ಇನ್ನು 2 ವರ್ಷ ಕಟ್ಟಿಲ್ಲ, ಇನ್ನು 2.5 ವರ್ಷ ದುಡ್ಡು ಕಟ್ಬೇಕು. ನಾವು ಬಿಸಿ ಊಟ ಕಡಿಮೆ ಅಂತ ತಮ್ಮನಿಗೆ ಚೀಟಿ ತಗೊಳ್ಳೋರು. ನನಗೂ ಆಪರೇಷನ್ ಆಗಿತ್ತು ಸರ್. ಆಪರೇಷನ್ ಆದ್ರೂ ಸಿಕ್ಕಿಲ್ಲ ಅಂತ 1 ತಿಂಗಳಾಗಿದ್ರು ಕರ್ಕೊಂಡೋಗಿ ಚೀಟಿ ತೆಗೆಸ್ಕೊಂಡ್ರು ಸರ್. ಅಂಥದ್ರಲ್ಲಿ ಮಿಸ್ಸೇ ಮಾಡಿದ್ರು ನಮ್ಗೆ ಇದು ಮಾಡಲಿಲ್ಲ ಸರ್. ನಮ್ಗೆ
ಚೀಟಿ ಕಟ್ಕೊಂಡು ಹೋಯ್ತಾ ಇದ್ರು ಸಹ ಈ ತರ ಈ ಮೋಸ ಮಾಡ್ಬಿಟ್ರು ನಮ್ಗೆ. ಅಂದ್ರೆ ನಮ್ಮ ಯಜಮಾನ್ರು ಕಾಣ್ದಂಗೂ ತಗೋತೀವಿ ಕಂಡಂಗೂ ತಗೋತೀವಿ ಸರ್. ಎಷ್ಟು ಕೊಟ್ಟಿದ್ದೀರಾ? 2 ಲಕ್ಷ ಸರ್. 6 ಚೀಟಿ ಸರ್. ಅಂದ್ರೆ ನಂಗೆ ಆಪರೇಷನ್ ಆಗಿ 1 ತಿಂಗಳಾಗಿತ್ತು ಸರ್. ಫೋನ್ ಮಾಡಿ ಕರೆಸ್ಕೊಂಡ್ ತಕೊಂಡ್ರು ಸರ್ ನನ್ನ ಹತ್ರ. ಈಗ ಒಂದು ತಿಂಗಳ ಚೀಟಿ ಕಟ್ಕೊಂಡಿದ್ದೀನಿ. ಮಕ್ಕಳು ಅದೇನೋ ಮಕ್ಕಳು ಸ್ಕೂಲ್ ಸೇರ್ಬೇಕಂತ ಇದು ಮಾಡ್ಕೊಂಡು ಈಗ ನಮ್ಮ ಯಜಮಾನ್ರು ನಾವು 70,000 ತಗೊಂಡ್ಬಿಟ್ಟು ನನ್ನ ಕೈಲಿ 5 ಚೀಟಿ ತೆಗೆಸ್ಕೊಂಡಿದೆ ಸರ್. 2 ಚೀಟಿ 3 ಚೀಟಿ ನಮ್ಮ ಮನೆಯವ್ರಿಗೆ ಗೊತ್ತು. 3 ಚೀಟಿ ಮಾತ್ರ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ. ನಮ್ಮ ಮನೆಯವ್ರಿಗೆ ಗೊತ್ತಾಗ್ದಂಗೆ ಆಟೋದಲ್ಲಿ ಕರ್ಕೊಯ್ತಿದ್ಲು, ಆಟೋದಲ್ಲೇ ಕರ್ಕೊಬತ್ತಿದ್ಲು ಸರ್. ನಮ್ಮ ಮನೆಯವ್ರಿಗೆ ಹೋಯ್ತಾರೆ ಅಂತಂದ್ರು ಕೇಳ್ತಿದ್ದಿಲ್ಲ ಅವಳು. ಆಟೋದಲ್ಲೇ ಕರ್ಕೋಗಿ ಆಟೋದಲ್ಲೇ ಕರ್ಕೊಬಂದು ಮನೆ ತಗೊಡ್ತಿದ್ಲು ಸರ್. 6 ಚೀಟಿ ತಗೊಟ್ಟಿನಿ ಸರ್. ಈಗ ಎಲ್ಲಾನು ಕಟ್ಟದಂಗೆ ನಮ್ಮ ಮೇಲೆ ಏರ್ಬಿಟ್ಟು ಹೋಗಳೆ. ಬೆಳಗ್ಗೆನು ಬಂದು ಕೂತಿದ್ರು. ನಾವೇ ತಗೊಂಡಿವಿ 5-6 ಚೀಟಿ ನಾವೆಲ್ಲಿ ಕಟ್ಟವ ಸರ್. ಫೋನ್ ಮಾಡಿದ್ರೆ ಮಗಳು ಫೋನೇ ತೆಗಿಲ್ಲ, ಅವಳು ಫೋನೇ ತೆಗಿಲ್ಲ, ಅವ್ಳ ಮಕ್ಕಳು ಫೋನೇ ತೆಗಿಲ್ಲ ಸರ್. 6 ಚೀಟಿ ತೆಗಿಸ್ಕೊಂಡವಳೆ ಸರ್ ನನ್ನ ಕೈಲಿ. ಎಷ್ಟು ಅಮೌಂಟು? ಒಡವೆಗಳು ಗಂಡುಳು ಬರ್ತಿರ್ತವೆ ಅಲ್ಲಿ, ದೊಡ್ಡದ ಮಕ್ಕಳ ತವೆ ಆಗ್ಲಿ ಅವನು ಬಿಟ್ಟಿಲ್ಲ. ಎಲ್ಲಾನು ಇಸ್ಕೋಗೋದು, ಮಡಿಕೊಳ್ಳೋದು, ದುಡ್ಡು ಇಸ್ಕೊಬಂದ್ ಕೊಡೋದು, ಇಸ್ಕೋಗೋದು. ಕೊಡ್ತೀವಿ ಇವತ್ತೇ ಕೊಡ್ತೀವಿ, ಇನ್ನೊಂದು ಗಳಿಗೆ ಕೊಡ್ತೀನಿ, ನಿಮ್ ಕಾಲ್ ಕಟ್ಕೊತೀನಿ, ನಿಮ್ ಕಣ್ಣು ಮಾಡ್ಕೊತೀನಿ ಅನ್ನೋದು. ಆ ಗಳಿಗೆಲ್ಲಿ ಇಲ್ಲಕ್ಕೆ ಇಲ್ಲ. ಇನ್ನು ಅವತ್ತು ದೊಡ್ಡವರಾಗ್ಲಿ ಬೀಳೋದು, ಅವ್ ಈಸ್ಕೊಳ ಗಂಟೆ ನಮಗೆ ತಾಯಿ ತಂದೆಗೆ ಗೊತ್ತಿಲ್ಲ ರೀತಿಯ ಅವ್ರದ್ದು ಆಧಾರ್ ಕಾರ್ಡ್ ಅವೆಲ್ಲ ಇಸ್ಕೊಂಡೋಗಿ ಪಾನ್ ಕಾರ್ಡ್ ಎಲ್ಲನೂ ಅತಿ 2 ಲಕ್ಷ ಲೋನ್ ತೆಗೆಸ್ಕೊಂಡು ಊರೊಳಿಂದವ. ನಮಗೆ ಏನು ಗೊತ್ತಿಲ್ಲ ಸರ್. ಅದಕ್ಕೆ ಇವತ್ತು ಆ ಮಕ್ಳುಗಳು ನೀವು ಊಟ ಮಾಡ್ತಾ ಇಲ್ಲ, ನಾವು ಏನಾರು ಮಾಡ್ಕೊತೀವಿ, ನಮ್ಮ ಅಪ್ಪ ಅಮ್ಮನಿಗೆ ಎಷ್ಟೊಂದು ಕಷ್ಟ ಕೊಡ್ಬಾರ ಅಂತ ನಮ್ಮ ಮಕ್ಕಳು ಊಟನೂ ಮಾಡ್ತಾ ಇಲ್ಲ ಸರ್. ಅಷ್ಟು ಕಷ್ಟದಲ್ಲಿ ಹೆಣ್ಮಕ್ಳು ಸರ್. ನಾವು ಅಷ್ಟು ನೋವು ಕೊಟ್ಬಿಟ್ಟು ನಮಗೆ ನಮ್ಮ ಮಕ್ಳುಗಳೆಲ್ಲ ತೆಗೆಸ್ಕೊಂಡು ಅವಳು ಮನೆ ಬಿಟ್ಟೋಗವಳೆ ಸರ್. ಮಕ್ಳು ಕಾಲೇಜ್ಗೂ ಹೋಯ್ತಾ ಇಲ್ಲ. ಅಷ್ಟೊಂದು ಕಷ್ಟಪಡ್ತಾವೆ ನಮ್ಮ ಮಕ್ಳು. ಊಟ ಮಾಡಿಲ್ಲ ಸರ್. 5 ದಿವಸದಿಂದ ಊಟ ಮಾಡಿಲ್ಲ. ಅಳ್ತಾ ಕುಂತವೆ. ಎಷ್ಟು ಕೊಟ್ಟಿದ್ದೀರಾ? 2 ಲಕ್ಷ ಸರ್. 3 ಆಳಿಂದ 2 ಲಕ್ಷ. ನಮಗೆ ಗೊತ್ತೇ ಇಲ್ಲ ಸರ್ ತೆಗೆಸ್ಕೊಂಡಿರೋದು. ಮನೆಗೆ ಬಂದು ಆಧಾರ್ ಕಾರ್ಡ್ ಇಸ್ಕೊಂಡು ಅಪ್ಡೇಟ್ ಕೊಟ್ಟಿಲ್ಲ, ಅಲ್ಲಿ ಆಫೀಸ್ಗೆ ಹೋಗಿ ಆ ಥರ ತಕೊಂಡು ಹೋಗಿರೋದು ಸರ್. ಇದು ನನಗೆ ಚೀಟಿ ತಗೊಳ್ಳೋಕೆ ಉಳಿಸ್ಕೊಳ್ಳಿಲ್ಲ ಅವರು. 4 ವರ್ಷದಿಂದ ತಗೊಂಡಿದ್ರು. ಈಗ ನನ್ನ ಗಂಡ ಹೊಡಿತಾ ಕೂತಾರೆ. ನನಗೆ ಅನ್ನ ಉಣಿಸ್ಕೊಡ್ತಾರೆ, ತಿನ್ನಿಸ್ಕೊಡ್ತಾರೆ, ಔಷಧಿ ಬಟ್ಲಿ ಇಡ್ತಿ ತಕೊಡು ಅಂತ ಅಂದ್ರು. ಕುಡಿ ಅಂತಾರೆ. ನಾನು ಎಲ್ಲೋಗಿ ಸಾಯನ, ನನ್ನ ಮಕ್ಳು ಕಟ್ಕೊಂಡು ಹೋಗಿ ನಾನು ಎಲ್ಲೋಗಿ ಸಾಯನ. ಈಗ 4 ಚೀಟಿ ತೆಗೆಸ್ಕೊಂಡು 2 ಲಕ್ಷ ಗಂಟೆ ತೆಗೆಸ್ಕೊಂಡು ಅತ್ತೆ ಮನೆ ಎಲ್ಲ ತೆಗೆಸ್ಕೊಂಡು ಕೊಡ್ತೀನಿ ಅನ್ಕೊಂಡು ಮಕ್ಕಳ ಮೈ ಎಲ್ಲ ತೆಗೆಸ್ಕೊಂಡು ನಮ್ಮ ಅವ್ವ ಇಲ್ಲ ನಾ ಕಟ್ಕೊಂಡು ಎಷ್ಟು ಕೊಟ್ಟಿದ್ದೀರಾ? ಈಗ ನಾವು ಗಂಡನ ಕೈಲಿ ಹೊಡ್ಸ್ಕೊಂಡು ಅತ್ತೆ ಮನೆ ಕೈಲಿ ಬಯಸ್ಕೊಂಡು ಎಲ್ಲರ ಕೈಲಿ ಹೊಡ್ಸ್ಕೊಂಡು ನಾವು ಎಲ್ಲೋ ಸಹಾಯ ಮಕ್ಕಳು ಕಟ್ಕೊಂಡು ಎಷ್ಟು ಕೊಟ್ಟಿದ್ದೀರಾ? ದೊರಕಿಸ್ಕೊಡಿ. 2 ಲಕ್ಷ ಗಂಟೆ ತೆಗೆದುಕೊಟ್ಟಿನಿ ನಾನು. ನಮ್ಮ ಮನೆಯವ್ರು ಎಲ್ಲ ಟಾರ್ಚರ್ ಕೊಡ್ತಾ ಕೂತವ್ರೆ. ನೀವೇ ನ್ಯಾಯ ದೊರಕಿಸ್ಕೊಡ್ಬೇಕು ನನಗೆ. ಅವರು ಆಶಾ ಕಾರ್ಯಕರ್ತೆಯಾಗಿದ್ರು. ನಾವು 5 ವರ್ಷದಿಂದ ನಂಬಿಕೆವಸ್ತರಾಗಿದ್ರು. ಲೋನ್ ತಗೋತಿದ್ರು, ಕೊಡ್ತಿದ್ರು. ಆ ನಂಬಿಕೆ ಮೇಲೆ ನಾವು ಲೋನ್ ತಗೊಟ್ಮೇಲೆ ಅವರು ಇದ್ದಿದ್ದಂಗೆ ರಾತ್ರಿ ಹೊತ್ತು ಅವರು ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಸರ್. ನಮ್ಗೆ ತುಂಬ ಮೋಸ ಆಗಿದೆ. ನಮ್ಗೆ ನ್ಯಾಯ ತೋರಿಸ್ಕೊಡ್ಬೇಕು ಸರ್. ಅವ್ರು ಎಲ್ಲಿದ್ರು ನಮ್ಗೆ ಗುಡಿ ಕೊಡಬೇಕು. ಇವಾಗ ನಮಗೆ ಗಂಡಿರು ಹೊಡಿತಿದ್ದಾರೆ. ಈಗ ಚೀಟಿಯರು ಬಂದು ಮಾತ್ರೆ ಕುಡೀರಿ, ನೀವು ಸಾಯಿರಿ ಅಂತವ್ರೆ. ಈಗ ನಾವು ಮಕ್ಕಳು ತಾಯಿಯಾಗಿರ್ಬೇಕು ಹೊತ್ತು ನಾವು ಅವರಿದ್ದ ಸಾಯಿರಿ ಅಂತವ್ರೆ ಸರ್. ಈಗ ನಮ್ಮ ಮನೆಗೆ ಈಗ ಹೋದ್ರೆ ರಾತ್ರಿ ಹೊತ್ತು ಚೆನ್ನಾಗಿರ್ತಾರೆ. ರಾತ್ರಿ ಹೊತ್ತು ಕುಡ್ಬಿಟ್ಟು ಬಂದು ನಮಗೆ ತುಂಬ ಟಾರ್ಚರ್ ಕೊಡ್ತಾವ್ರೆ ನಮ್ಮ ಯಜಮಾನ್ರು. ಅವ್ರು ತಗೊಟ್ಟಕ್ಕೆ ದಯವಿಟ್ಟು ನಮ್ಗೆ ನ್ಯಾಯ ಕೊಡ್ಸಿ ಸರ್. ಕೊಟ್ಟಿನ 4 ಚೀಟಿಲಿ ನಾವು ಕಿವಿಯಿಂದ ಒಡಬೇಯಿಸ್ಕೊಂಡು ಮದುವೆಗೆ ಅಂತ ಇಟ್ಕೊಂಡು ಹೋಗೋದೆ. ಆಮೇಲೆ ದುಡ್ಡು ಬಾಬ್ರ ತರಕ್ಕೆ ಹೊಲ ಉಳ್ಸಕ್ಕಂತ ಮಡಿಕೊಂಡಿದೆ. ಕೊಡ್ತೀನಿ ಚೀಟಿ ತಗೊಳ್ಳಿ ಕೊಡ್ತೀನಿ ಅಂತ ಇಸ್ಕೊಂಡು ರಾತ್ರಿ ಖಾಲಿ. ಎಷ್ಟು ಕೊಟ್ಟಿದ್ದೀರಾ? ನಾವು 25,000 ಕೊಟ್ಟಿದ್ದೀವಿ. ಯಾವ್ದು ಫೈನಾನ್ಸ್ ಅವ್ರು ಬಂದೇನಂತಿರು ಸರ್. ಈಗ ನೀವೆಲ್ಲರೂ ಹೋಗಿ ಪುಟ್ಟಮ್ಮನವ್ರೆ ದುಡ್ಡು ಕೊಟ್ಬಿಟ್ಟೋಗಿ ಪ್ರತಿಯೊಬ್ಬರು ಮಹಿಳೆಗೆ ಅವ್ರು ಹೇಳ್ತಿದ್ದೆ. ಅದು ಪ್ರತಿಯೊಬ್ಬರಿಗೂ ಈಗ ಕಣ್ಣಿನ ಗೊತ್ತಿರೋರು ತಗೊಂಡಿರೋರು ಅವರೇ, ಗೊತ್ತಿರೋರು ಅವರೇ. ಪುಟ್ಟಮ್ಮನ ಮೇಲೆ ಕೊಟ್ಬಿಟ್ಟೋಗಿ ಅದು ಫೈನಾನ್ಸ್ ಹೇಳ್ತಿರಲ್ವಾ. ಈಗ ನಾವು ಪುಟ್ಟಮ್ಮನ ಮೇಲೆ ಕೊಟ್ಟಿದ್ದೀವಿ. ಫೈನಾನ್ಸ್ ಬರೋ ನಾವು ದುಡ್ಡು ಕಟ್ಟೋದು ನಮ್ಮನೆ ದುಡ್ಡಿಲ್ಲ. ಪುಟ್ಟಮ್ಮರ ಹೆಸರು ಹೇಳೋರು ಪುಟ್ಟಮ್ಮನ ಕೈ ಕಟ್ಟಿಸ್ಬೇಡಿ ಸರ್. ಇನ್ನೂ ಗೊತ್ತಾ, ಪುಟ್ಟಮ್ಮ ಬಂದ್ರು ಮಾತ್ರ ಚೀಟಿ ಅದು ಅಲ್ಲದೆ ಪುಟ್ಟಮ್ಮ ಬಂದ್ರು ಮಾತ್ರ ಅಮೌಂಟ್ ಕೊಡ್ತೀವಿ, ಇಲ್ಲ ಕೊಡೋದಿಲ್ಲ. ಪುಟ್ಟಮ್ಮನೇ ಸಾಕ್ಷಿಗೆ ನಿಂತ್ಕೋಬೇಕು ಅಂತ ಹೇಳ್ತಿದ್ರು. ಕೊಡ್ಬೇಡಿ ಅಂತಿದ್ರು. ನಮ್ ದುಡ್ಡೇ ನಾವು ಕಟ್ಟೋದೇ ಕಷ್ಟ ಇರುವಾಗ ಇವ್ರು ತಗೋಬಿಟ್ಟು ಇವ್ರ ದುಡ್ಡ ಕಟ್ಟಕ್ ನಮ್ಗೆ ಯಾವ ಅಡ್ಡ ಬರ. ನಮಗೋಸ್ಕರ ನಾವು ಕೂಲಿ ಮಾಡಿಲ್ಲ, ಅವ್ರಿಗೋಸ್ಕರ ನಾವು ಕೂಲಿ ಮಾಡಕ್ ರೆಡಿಲ್ಲ. ಅವಳಿಗೆ ದುಡ್ಡು ಕೊಟ್ಟಿರೋದು ಅಲ್ದಿದ್ದೆ ಕೈಲಿಂದ ನಮ್ ಗಂಡ ಕಣ್ಣಾಗ ದುಡ್ಡು ಕೊಡ್ಸಿದೀವಿ. ಅವಳೆಲ್ಲೇ ಇದ್ರು ಹುಡಿ ಕೊಡಿ, ಇಲ್ಲ ಏನ್ ಮಾಡ್ಯಾರೋ ಗೊತ್ತಿಲ್ಲ. ಅವಳೆಲ್ಲೇ ಇದ್ರು ನಮ್ ಕೈ ಸಿಗ್ಬೇಕು. ಕಟ್ಟಿರೋ ಪ್ರತಿ ಒಬ್ರಿಗೂ ನ್ಯಾಯ ಸಿಗ್ಬೇಕು.
5ನೇ ತಿಂಗಳಲ್ಲಿ ಅಂದ್ರೆ 40,000 ತೆಗಿಸ್ಕೊಂಡ್ರೆ 40,000 ತೆಗಿಸ್ಕೊಂಡಿದ್ರಲ್ಲಿ 20,000 ನಮಗೆ ಕೊಟ್ಟವಳೆ. ಅದಷ್ಟು ಬಿಟ್ರೆ ಹೋದ ತಿಂಗಳಲ್ಲಿ 1,20,000 2 ಕಂತು ಕಟ್ಟಿದ್ದಾಳೆ. ವಾರದ್ದು ಈ ತಿಂಗಳದು ಅದು ಕಂತು ಕಟ್ಟಿಲ್ಲ. ನೆನ್ನೆ ಬಂದು ಮೊನ್ನೆಯಿಂದ ಟಾರ್ಚರ್ ಮಾಡ್ತವ್ರೆ. ನಾವು ಪುಟ್ಟಮ್ಮನ ಹತ್ರ ಕೊಟ್ಟಿದ್ದೀವಿ, ಪುಟ್ಟಮ್ಮನ ಹತ್ರ ಕಲೆಕ್ಷನ್ ಮಾಡ್ಕೊತೀರಿ, ಪುಟ್ಟಮ್ಮನ ಹತ್ರ ಕಲೆಕ್ಷನ್ ಮಾಡ್ಕೊತೀರಿ, ಅಲ್ಕೋ ಕಟ್ಸ್ಕೊಳ್ರಿ, ಇಲ್ಲಿ ಕೇಳ್ತೀರಿ, ನಮ್ಮ ಹೆಂಗಸರು ಕರ್ಕೋಗ್ರಿ ಬೇಕ್ರಿ ಅಮ್ಮನ ಮನೆ ಹತ್ರ ಅಂತ ಬೋದೆ ಸರ್ ನಾನು.